ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಭಾರತವು ಆಕಾಶ ಮತ್ತು ಭೂಮಿ ಮೇಲೆ ಪ್ರಜ್ವಲಿಸುತ್ತಿದೆ. ಪೆಹಲ್ಗಾಮ್ ಉಗ್ರರ ದಾಳಿಯ ವಿರುದ್ಧ ಸಿಂಧೂರ್ ಮಿಲಿಟರಿ ಆಪರೇಷನ್ ನಡೆಸಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿ ಇಡೀ ವಿಶ್ವಕ್ಕೆ ಭಾರತದ ರಕ್ಷಣೆಯ ಶಕ್ತಿ ಏನು ಎಂಬುದನ್ನು ತೋರಿಸಿಕೊಟ್ಟಿದೆ. ಭಾರತದಲ್ಲೇ ತಯಾರಾಗಿರುವ ಬ್ರಹ್ಮೋಸ್ ಮಿಸೈಲ್ಗಳ ಸಾಮರ್ಥ್ಯವನ್ನು ಕಂಡು ಬೆಚ್ಚಿ ಬಿದ್ದಿರುವ ಚೀನಾ, ಅಮೆರಿಕ ದೇಶಗಳ ನಿದ್ದೆಗೆಡಿಸಿದೆ. ಇಂದು ರಕ್ಷಣಾ ವಿಭಾಗದಲ್ಲಿ ದೇಶವು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದಿ ಅದ್ಭುತವಾದ ಸಾಧನೆ ಮಾಡಿದೆ ಎಂದು ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಹೇಳಿದ್ದಾರೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಏರ್ಪಡಿಸಿದ್ದ ವಿಕಸಿತ ಭಾರತ ಅಮೃತಕಾಲ ಸೇವೆ ಸುಶಾಸನ ಬಡವರ ಕಲ್ಯಾಣದ 11 ವರ್ಷಗಳ ಭಿತ್ತಿಪತ್ರ ಪ್ರದರ್ಶನಿಯನ್ನು ಉದ್ಘಾಟಿಸಿ ಆರ್.ವಿ. ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿಯನ್ನು ಕುರಿತು ಅವರು ಮಾತನಾಡುತ್ತಿದ್ದರು. ಇದು ನಮ್ಮ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಮುಕ್ತ, ಹಗರಣ ಮುಕ್ತ ಆಡಳಿತವನ್ನು ಕೊಟ್ಟಂಥ ನಿಜವಾಗ್ಲೂ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಅಂದರೆ ಇದು ನರೇಂದ್ರ ಮೋದಿಯವರು. ವಿಶೇಷವಾದಂಥ ವ್ಯಕ್ತಿ. ಅವರ 11 ವರ್ಷದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲ, ಯಾವುದೇ ಒಂದು ಹಗರಣ ಇಲ್ಲ, ಯಾವುದೇ ಒಂದು ಆರೋಪ ಇಲ್ಲ. ಯಾಕೆಂದರೆ ಅದೇ ಒಂದು ಅದ್ಭುತವಾದಂಥ ಸಾಧನೆ. ಗಿವಿಂಗ್ ಎ ಸ್ಕ್ಯಾಮ್ ಫ್ರೀ ಗೌರ್ಮೆಂಟ್, ಗಿವಿಂಗ್ ಎ ಕರಪ್ಷನ್ ಫ್ರೀ ಗೌರ್ಮೆಂಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ದಿಸ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳಬೇಕಾಗುತ್ತೆ. ನಂತರ ನಮಗೆ ಈಶಾನ್ಯ ರಾಜ್ಯಗಳು, ಅಷ್ಟ ಲಕ್ಷ್ಮಿ ರಾಜ್ಯಗಳು ಅಂತ ಏನು ಹೇಳ್ತೀವಿ, ಮೇಘಾಲಯ, ಮಣಿಪುರ, ಮೇಘಾಲಯ, 1,125 ಕೋಟಿ ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಆ ರಾಜ್ಯಗಳನ್ನು ನಾವು ಅಭಿವೃದ್ಧಿಗೊಳಿಸಬೇಕು ಅನ್ನುವ ದಿಕ್ಕಿನಲ್ಲಿ. ನಂತರ ಇವತ್ತು ರೈಲ್ವೇಸ್ ಆಗ್ಬೋದು, ಹೈವೇಸ್ ಆಗ್ಬೋದು, ಅಂದರೆ ಮೂಲಭೂತ ಸೌಕರ್ಯಗಳು ಕಳೆದ 10 ವರ್ಷದಲ್ಲಿ ಬಹಳ ಹೆಚ್ಚಾಗಿದೆ. ಈಗ ನೋಡ್ಬೋದು, ಎಲ್ಲ ಕಡೆ ಎಕ್ಸ್ಪ್ರೆಸ್ ಹೈವೇಗಳಿದೆ. ಇವತ್ತು ಹಿಂದೆ 2,000 ಮಾತ್ರ ಎಲೆಕ್ಟ್ರಿಫಿಕೇಷನ್ ಆಗಿತ್ತು. ಇವತ್ತು 65,000 ಕಿಲೋಮೀಟರ್ಗೆ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಮತ್ತು 1,275 ರೈಲ್ವೆ ಸ್ಟೇಷನ್ಗಳನ್ನ ಮೇಲ್ದರ್ಜೆಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 2 ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಆಗ್ತಾ ಇದೆ. ಒಂದು ಬಂದು ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ನು, ಇನ್ನೊಂದು ರಾಮನಗರ ರೈಲ್ವೆ ಸ್ಟೇಷನ್ನು, ಅದರ ಜೊತೆಗೆ ಬಿಡ್ದಿ ರೈಲ್ವೆ ಸ್ಟೇಷನ್ ಕೂಡ ಅಪ್ಗ್ರೇಡ್ ಆಗ್ತಾ ಇದೆ. ಇವತ್ತು ಪ್ರತಿ ತಿಂಗಳು ನಮ್ಮ ಭಾರತ ದೇಶದಲ್ಲಿ 2 ಲಕ್ಷಕ್ಕೂ ಮೀರಿ ಇವತ್ತು GST ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ. ಅಂದರೆ 1 ನೇಷನ್ 1 ಟ್ಯಾಕ್ಸ್ ಆ್ಯಂಡ್ 1 ಮಾರ್ಕೆಟ್ ಅಂತ. ನಂತರ ನಮ್ಮ ಸುಮಾರು 9 ಭಯೋತ್ಪಾದಕ ಶಿಬಿರಗಳನ್ನು ನಾಶ ಮಾಡಿ ಅದು ಕೂಡ ಇಡೀ ವಿಶ್ವಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಭಾರತ ಎಂದೂ ಕೂಡ ಭಯೋತ್ಪಾದನೆಯನ್ನು ಸಹಿಸಲ್ಲ. ಮತ್ತು ಸುಮಾರು ವಿಶ್ವಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು, ವಿಶೇಷ ಡೆಲಿಗೇಷನ್ನನ್ನು ಕಳಿಸುವ ಮೂಲಕ ಸುಮಾರು ದೇಶಗಳಿಗೆ ಭಾರತ ದೇಶ ಎಂದೂ ಕೂಡ ಭಯೋತ್ಪಾದನೆಯನ್ನು ಸಹಿಸಲ್ಲ. ಅದೇ ರೀತಿ ನಾವು ಶಾಂತಿಯನ್ನು ಕೂಡ ಬಯಸ್ತೇವೆ, ಭಯೋತ್ಪಾದಕವನ್ನು ಸಹಿಸಲ್ಲ. ಅದಕ್ಕೋಸ್ಕರ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಜನಸಾಮಾನ್ಯರು ಇರತಕ್ಕಂಥ ಪ್ರದೇಶಗಳ ಮೇಲೆ ಮಿಸೈಲ್ಸ್ ಹಾಕೋದಾಗಲಿ ಅಥವಾ ಬಾಂಬ್ ಹಾಕೋದಾಗಲಿ ಏನೇ ಹಾಕಿಲ್ಲ. ಬಟ್ ಈ 3-4 ದಿನ ಈ ಆಪರೇಷನ್ ಸಿಂಧೂರಿಂದ ಭಾರತ ದೇಶ ರಕ್ಷಣಾ ವ್ಯವಸ್ಥೆಯಲ್ಲಿ ಎಷ್ಟು ಸ್ವಯಂ, ಅಂದರೆ ಇಂಡಿಜಿನಸ್, ಅಂದರೆ ತಾನೇ ತಯಾರಿಸಿದಂಥ, ಅಂದರೆ ಬೇರೆ ದೇಶಗಳಿಂದ ಕೊಂಡ್ಕೊಂಡಿದ್ದಲ್ಲ, ಇಲ್ಲಿಂದನೇ ಮಾಡಿರತಕ್ಕಂಥ, ನಮ್ಮ ದೇಶದಲ್ಲೇ ಮಾಡಿರತಕ್ಕಂಥ ಇವತ್ತು ವೆಪನ್ಸ್ ಇದು. ಅಂದರೆ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಮಿಸೈಲ್ ಮಾಡಿದಂಥ ದೇಶ ನಾವು ಆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲೇ ಇರ್ತೇವೆ. ಯಾಕೆಂದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಳವಡಿಸಿಕೊಂಡು ಈಗ ರಷ್ಯಾ ಮತ್ತು ಅಮೇರಿಕಾ ಅವರು ಕೂಡ ಮಾಡಿದ್ದಾರೆ. ಅದಕ್ಕಿಂತ ಒಂದು ಹೆಜ್ಜೆ ಮುಂದಿದೆ ನಮ್ಮ ದೇಶ ರಕ್ಷಣಾ ವ್ಯವಸ್ಥೆಯಲ್ಲಿ. ಇಲ್ಲ ಅಂತ ಅಲ್ಲ, ಈ
ಈಗ ಪ್ರತಿಯೊಂದು ಸರ್ಕಾರವೂ ಕೂಡ ಅವರವರ ಅವಧಿಯಲ್ಲಿ ಕೆಲವು ಸಾಧನೆಗಳನ್ನು ಮಾಡಿದೆ. ಅಂದರೆ ಈಗ ಹೋಲಿಕೆ ಮಾಡಲಾಗ್ತಾ ಇದೆ ಅಷ್ಟೇ, ಹಿಂದೆ ಹಾಗೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಭಾರತ ದೇಶ ಇರಲೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಹಂತವಾಗಿ ಸರ್ಕಾರ ಮೇಲೆ, ಆದರೆ ಇದೊಂದು ಬೂಮ್ ಸಿಕ್ಕಿದೆ. ಅಂದರೆ ಈ ಕಳೆದ 10 ವರ್ಷದಲ್ಲಿ ಒಂದು ಬೂಮ್ ಸಿಕ್ಕಿದೆ ಅಂತ ನಾನು ಹೇಳ್ತಾ ಇರೋದು. ಇವಾಗ ಹಿಂದೆ ಈಗ ಸಪೋಸ್ ಮೆಡಿಕಲ್ ಕಾಲೇಜ್ 380 ಇತ್ತು, ಅಂದರೆ ನಮ್ಮ ಸ್ವಾತಂತ್ರ್ಯ ಬಂದಾಗಲಿಂದ ಹಿಡಿದು 2013 ತನಕ ಅಷ್ಟಿತ್ತು. ಈಗ 60 ವರ್ಷದಲ್ಲಿ ಆಗಿರೋದು ಇದು 10 ವರ್ಷದಲ್ಲಿ ಮ್ಯಾಚ್ ಆಗ್ತಾ ಇದೆ. ಆ ಥರ ಹಾಗೇ ಇಲ್ಲ ಅಂತ ನಾನು ಹೇಳ್ತೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಎಲ್ಲ ಈ ಎರಡೂ ಭಾಗದ ಮುಖಂಡರನ್ನು ಕರೆಸಿ, ರೈತರ ಮುಖಂಡರುಗಳು, ಜನಪ್ರತಿನಿಧಿಗಳೆಲ್ಲ ಕರೆಸಿ ಸೌಹಾರ್ದತೆಯಿಂದ ಇದನ್ನು ಬಗೆಹರಿಸ್ಕೋಬೇಕು ಅಂತ. ಸೊ ಅದೇ ಯಾಕೆಂದರೆ ಅವ್ರಿಗೂ ಅನ್ಯಾಯ ಆಗಬಾರ್ದು, ಇವ್ರಿಗೂ ಅನ್ಯಾಯ ಆಗಬಾರ್ದು. ಈಗ ಮಾಲ್ದಿ ಭಾಗದವರು ಕುಡಿಯೋ ನೀರನ್ನು ಕೇಳ್ತಾ ಇದ್ದಾರೆ, ಅದು ಸಮಂಜಸವಾಗಿದೆ. ಅದು ಕೂಡ ಗುಬ್ಬಿ ಆಗ್ಬೋದು, ತುರುವೇಕೆರೆ ಆಗ್ಬೋದು, ಕುಡಿಗಲ್ ಆಗ್ಬೋದು, ಅವ್ರಿಗೂ ಕೂಡ ನೀರು ಬರುತ್ತೆ. ಇದು ಏನಾಗುತ್ತೆ ಅಂದರೆ ಸುಮ್ಮನೆ ನಾವು ಕೂಗಾಡಿದರೆ ಅಥವಾ ಭಾವನಾತ್ಮಕವಾಗಿ ಸುಮ್ಮನೆ ಮಾತಾಡಿದರೆ ಪ್ರಯತ್ನ ಆಗೋದಿಲ್ಲ. ಮೊತ್ತನೇ 2.5 ಲಕ್ಷ ಫ್ಲ್ಯಾಟು ಖಾಲಿ ಹೊಡಿತಾ ಇದ್ದಾವೆ. ಆಮೇಲೆ ಸುಮಾರು ನಿಮ್ಮ ಯಾವುದು ಇಂಡಸ್ಟ್ರಿಯಲ್ ಪಾರ್ಕ್ಗಳಿದಾವಲ್ಲ, ನಿಮ್ಮ ಬಿಡದಿ ಇಂಡಸ್ಟ್ರಿಯಲ್ ಪಾರ್ಕು ಅಥವಾ ದಾಬಾಸ್ಪೇಟೆ ಆಗ್ಬೋದು, ತಿರುಪತಿ ಆಗ್ಬೋದು, ಆರೋಹಳ್ಳಿ ಆಗ್ಬೋದು, ನೀವು ಒಳಗಡೆ ಹೋಗಿ ನೋಡಿ ಸುಮಾರು ಖಾಲಿ ಇದೆ. ಫಸ್ಟು ಖಾಲಿ ಇರೋದನ್ನ ಇನ್ನೊಬ್ಬರಿಗೆ ರಿಯಲಾಟ್ ಮಾಡಿ ಯೂಸ್ ಮಾಡ್ಕೋಬೇಕು. ಇವಾಗ ಸುಮಾರು ಅಲ್ಲೇ ಕೆಲವು ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ, ಕೆಲವು ಲೇಔಟ್ಗಳು ಖಾಲಿ ಇದೆ. ಆಮೇಲೆ ಸೂರ್ಯ ಸಿಟಿ ಅಂತ ಮಾಡಿದರು ಅಲ್ಲಿ ಆನೆಕಲ್ಲಲ್ಲಿ. ಅಲ್ಲೇನಾಯಿತು, ಈಗ ನೋಡಿ 70% ಖಾಲಿ ಇದೆ ಸೈಟ್ಗಳು. ಸೈಟ್ ಇರೋರು ಸೈಟ್ ತಗೊಂಡಿಲ್ಲ, ಅಲ್ಲಿ ಸೈಟ್ ಇರೋರು ಮನೆ ಇರೋರು ಸೈಟ್ ತೊಗೊಂಡವ್ರೆ ಅವ್ರ ವ್ಯವಹಾರಕ್ಕೆ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಏನು ಮಾಡಬೇಕು, ಈ ಸುಮಾರು ಈ 9,000 ಎಕರೆಯಲ್ಲಿ ಒಂದು 6-7 ಸಾವಿರ ಎಕರೆ ಕೃಷಿ ಜಮೀನು. ಈ ಕೃಷಿ ಜಮೀನನ್ನ ತಗೋಬಾರ್ದು, ಅವಶ್ಯಕತೆ ಇದ್ದಾಗ ಮಾತ್ರ ಎತ್ತಬೇಕು. ಇನ್ನು ಗೌರ್ಮೆಂಟ್ ಲ್ಯಾಂಡ್ ಇದ್ದರೆ ಓಕೆ, ಅದೇನು 1,900 ಎಕರೆ ಏನೋ ಗೌರ್ಮೆಂಟ್ ಲ್ಯಾಂಡ್. ಅದಕ್ಕೋಸ್ಕರ ನಾವು ರೈತರ ಕೃಷಿ ಜಮೀನನ್ನ ಆದಷ್ಟು ಉಳಿಸ್ಕೊಂಡು ಹೋಗಬೇಕು. ಯಾಕೆ ಒಂದು ಉತ್ತಮವಾದಂಥ ಆಡಳಿತ ವ್ಯವಸ್ಥೆ ಇದ್ಬಿಟ್ರೆ ದೇಶವನ್ನು ಹೇಗೆಲ್ಲ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ನೂರಾರು ಅಂಶಗಳನ್ನು ಇಟ್ಟುಕೊಂಡು ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಹೇಳ್ತೀನಿ, 1986ರಲ್ಲಿ ಜನವರಿ 26ರಂದು ರಾಷ್ಟ್ರದ ಕೆಂಪು ಕೋಟೆ ಮೇಲೆ ರಾಜೀವ್ ಗಾಂಧಿ ಅವರು ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಕೇಂದ್ರದಿಂದ 100 ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕಳಿಸಿದ್ರೆ ಅದು ಸಾಮಾನ್ಯ ಪ್ರಜೆಗೆ ತಲುಪುವ ಅಷ್ಟೊತ್ತಿಗೆ 15 ರೂಪಾಯಿ ಮಾತ್ರ ತಲುಪುತ್ತೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ